ಒಂದೇ ಮಳೆಗೆ ಸದಾಶಿವ ನಗರ ಜಲಾವೃತ. ರಸ್ತೆಯಲ್ಲಿ 2 ಅಡಿ ನಿಂತ ಮಳೆ ನೀರು. ಇಷ್ಟು ದಿನ ತುಮಕೂರಿನಲ್ಲಿ ಕೈಕೊಟ್ಟಿದ್ದ ಮಳೆರಾಯ ಕಳೆದ 2-3 ದಿನಗಳಿಂದ ಆರ್ಭಟಿಸಲು ಶುರು ಮಾಡಿದ್ದಾನೆ. ಕಳೆದ 1 ವಾರದಿಂದಲೂ ಮೋಡ ಕವಿದ ವಾತಾವರಣ ಇದ್ದು ಕಳೆದ 3 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆಗೆ ತುಮಕೂರು ನಗರದ ಬಹುತೇಕ ಬಡಾವಣೆಗಳು ಜಲಾವೃತವಾಗಿದ್ದು ಜನರು ಹೈರಾಣಾಗಿದ್ದಾರೆ. ಮೊನ್ನೆಯಿಂದಲೂ ತುಮಕೂರು ನಗರದಲ್ಲಿ ಒಂದೇ ಸಮನೆ ಮಳೆ ಸುರಿತಾ ಇದ್ದು ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಹೌದು, ಒಂದೇ ಒಂದು ಮಳೆಗೆ ತುಮಕೂರಿನ ಸದಾಶಿವನಗರದ ಮುಖ್ಯ ರಸ್ತೆಯಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದು ನಿವಾಸಿಗಳು ಸಂಕಷ್ಟ ಎದುರಿಸುವಂತಾಗಿದೆ. ನಿನ್ನೆ ಬೆಳಗ್ಗೆಯಿಂದಲೇ ನಗರದಲ್ಲಿ ಭಾರೀ ಮಳೆಯಾಗಿದ್ದು ಮಳೆಗೆ ನಗರದ ಸದಾಶಿವನಗರದ ಮುಖ್ಯ ರಸ್ತೆಯಲ್ಲಿ 2 ಅಡಿಯಷ್ಟು ನೀರು ನಿಂತಿದ್ದು ನಿವಾಸಿಗಳು ಕಂಗಾಲಾದ್ರು. ಸದಾಶಿವನಗರದಲ್ಲಿ ಅವೈಜ್ಞಾನಿಕ ಚರಂಡಿ ನಿರ್ಮಾಣ ಆಗಿದ್ದು ನಿನ್ನೆ ಸುರಿದ ಮಳೆಗೆ ಚರಂಡಿಯಲ್ಲಿ ಸರಾಗವಾಗಿ ನೀರು ಹರಿಯದೇ ಇದ್ದಿದ್ರಿಂದ ರಸ್ತೆಯ ನೀರು, ಚರಂಡಿ ನೀರು ಹಾಗೂ ಯುಜಿಡಿ ನೀರು ನುಗ್ಗಿದೆ. ಅಲ್ಲದೆ ಮನೆಗಳಿಗೂ ನೀರು ನುಗ್ಗಿದ್ದು ನಿವಾಸಿಗಳು ರಾತ್ರಿ ಇಡೀ ಜಾಗರಣೆ ಇರುವಂತಾಯಿತು. ಇನ್ನು ರಸ್ತೆಯಲ್ಲಿ ನಿಂತಿದ್ದ ನೀರಿನಿಂದ ಹಾವು, ಚೇಳು ಸೇರಿ ಕ್ರಿಮಿ ಕೀಟಗಳು ಮನೆಗೆ ಬರ್ತಾ ಇದ್ದು ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಗಾಳಿ ಏನು ನಮ್ಗೆ ತೊಂದರೆ ಆಗ್ಬಿಟ್ಟೈತೆ. ಗಾಳಿ ಅಂತೇನೆ ಕಾಕ್ಯ ನಮ್ದೇ ಮಾತಿನಲ್ಲಿ ಹೇಳೋಣ. ಯಾವಾಗ ನನ್ನ ಮಳೆ ಬಲ್ರಿ ಇದೇ ಕೆಲಸ ಆಗ್ತಾ ಇರೋದು ನೋಡ್ರಿ. ನೀರು ತೊಟ್ಟಿ ಒಳಗೆಲ್ಲ ಹೊರ್ಟೋಗ್ಬಿಟ್ಟೈತೆ. ಇನ್ನೇನೇನಂತ ಕ್ಲೀನ್ ಮಾಡಬೇಕು ನಾವು ಬೆಳಿಗ್ಗೆ ಎದ್ರೆ. ಈಗ ಯಾವಾಗಲೂ ಇದೆ. ರವಷ್ಟು ನೀರು ಬಂದರೆ ಸಾಕು, ರವಷ್ಟು ಮಳೆ ಬಂದರೆ ಸಾಕು. ನಾನು ಮುಚ್ಕೊಂಡು ಕತ್ಲೆ ಆಗಿ ಬಂತು. ಅವಾಗಲೇ ನಾನು ತಿಳ್ಕೊಂಡೆ ಎಲ್ಲಿ ಚರಂಡಿ ತುಂಬ್ಕೊಂಡು ಬಂದುಬಿಡ್ತೈತೋ ಅಂತ. ಹಾಗೆ ಬಂದುಬಿಟ್ಟು ಅದು ಇದೆಲ್ಲ ಚರಂಡಿ ನೀರು ಬಂದಿರೋದು. ಚರಂಡಿ ತುಂಬಿಡ್ತೈತೆ ಮಳೆ ಬಂದರೆ, ಎಲ್ಲ ಒಳಗಡೆ ಬಂದುಬಿಡ್ತೈತೆ. ಎಲ್ಲರೂ ಏನು ಇದು ಮಾಡ್ತಾ ಇರೋದು ಏನು ಕೆಲಸಗಳು ಮಾಡ್ತಿದ್ದೀರಾ? ಯಾರಿಗನ್ನ ತೊಂದರೆ ಆಗಲಿ, ಅವ್ರಿಗೇನು ತೊಂದರೆ ಆಗೈತಾ? ಅವ್ರಿಗೇನಿಲ್ಲ. ಮಾಡಿದ್ರು ಯಾರೂ ಬರಲ್ಲ. ಯಾಕೆ ಕೌನ್ಸಿಲರು ತಿರುಗಿ ನೋಡಲ್ಲ ಈ ಕಡೆ. ಯಾವನಿದಾನೋ ಅವನು ಯಾರಿಗೆ ಗೊತ್ತು. ಓಟ್ ಬೇಕಾದ್ರೆ ಬರ್ಬೇಕು, ಈಗ ಬರಲಿ. ಇದ್ರ ಮೇಲೆ ಓಟ್ ತಗೊಳಕ್ಕೆ ಅವರೆಲ್ಲ. ನೀರು ತುಂಬ್ಕೊಂಡ್ಬಿಟ್ಟಿದೆ, ಮನೆಯೊಳಗೆ ನೀರು ತುಂಬ್ಕೊಂಡಿದೆ ಸರ್. ನೀರು ಹೋಗ್ತಾ ಇಲ್ಲ. ನೀರು ರೆಡಿ ಮಾಡ್ಕೊಡಿ. ಪೈಪ್ ಐತೆ, ಪೈಪ್ಗಳು ತೆಗೆದುಬಿಟ್ರೆ ಅನುಕೂಲ ಆಗ್ತದೆ. ಪೈಪ್ ತೆಗೆದಾಗ ಅನುಕೂಲ ಆಗಲ್ಲ ಇಲ್ಲಿ ಅನ್ನೋದು. ಇದೇ ರೀತಿ ಬರ್ತದೆ. ವರ್ಷ ಮಳೆ ಬಂದ್ರೆ ಇದೇ ಗೋಳು ನಮಗೆ. ರಾತ್ರಿ ಮನೆಯೊಳಗೆ ಇದು ಮನೆಯೊಳಗೆಲ್ಲ ಗುಡಿಸಿ ಸಾಕಾಗ್ಬಿಟ್ಟದೆ. ಏನೋ ಒಂದು ರೀತಿ ಮಾಡಿ. ಆ ಓಟ್ ಬಂದು ಹೊಂಟೋಯ್ತಾರೆ ಅವರು. ಇದು ನೋಡಲ್ಲವಲ್ಲ ಅವರು. ಆ ಓಟ್ ಮಾತ್ರ ಅಷ್ಟೇ, ಇನ್ನೇನು ರೀತಿ ಕಣ್ಣು ಹಾಕಿ ನೋಡಲ್ಲ. ಇಂಥ ಈ ಥರ ಆಗಿದೆ, ತೊಂದರೆ ಆಗಿದೆ. ಇದೇ ರೀತಿ ಮಳೆ ಬಂದು ಇದೇ ಗೋಳು ಸಮಸ್ಯೆ ಅಂತ ಪೈಪ್ಗಳು ತೆಗಿಸಿ ಎಲ್ಲ ರೆಡಿ ಮಾಡಿಸ್ಕೊಂಡು ಕೊಡಿ ಅಂತ. 3 ವರ್ಷದಿಂದ ಹೇಳ್ತಾ ಇದೀವಿ. ಅವರು ಈ ಸಮಸ್ಯೆಯನ್ನು ಸಮಾಧಾನ ಮಾಡ್ತಾ ಇಲ್ಲ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಮುನ್ಸಿಪಲ್ ಕಮಿಷನರ್ಗೂ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಕಳಿಸ್ತಾರೆ. ನೀರು ಹೋದ್ಮೇಲೆ ಬರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ಕ್ಲೀನ್ ಐತಲ್ಲ ಅಂತ. ಮಳೆ ಬಿದ್ದಾಗ ಮಾತ್ರ ಆ ಸಮಯದಲ್ಲಿ ನೀರೆಲ್ಲ ತುಂಬಿ ಮನೆಗಳಲ್ಲಿ ಹೋಗ್ಬಿಡ್ತಾ ಐತೆ ಅಷ್ಟೇ, ಇನ್ನೇನು ಇಲ್ಲ. ಅದೊಂದು ಸ್ವಲ್ಪ ರೆಡಿ ಮಾಡಿಸ್ಕೊಟ್ಬಿಟ್ರೆ ತುಂಬಾ ಒಳ್ಳೆಯದು. ಇನ್ನು ಪ್ರತಿ ಬಾರಿ ಮಳೆ ಬಂದಾಗಲೂ ಸದಾಶಿವನಗರದ ಮುಖ್ಯ ರಸ್ತೆಯಲ್ಲಿ ಇದೇ ಪರಿಸ್ಥಿತಿ ಇದ್ದು ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಮಳೆ ನೀರು ನಿಂತಾಗ ಪಾಲಿಕೆ ಸಿಬ್ಬಂದಿ ನಮಗೆ ನೆರವಾಗೋದನ್ನ ಬಿಟ್ಟು ಮಳೆ ನೀರು ಸರಾಗವಾಗಿ ಹರಿದ ಬಳಿಕ ಬಂದು ನೋಡ್ತಾರೆ ಅಂತ ಪಾಲಿಕೆ ಸಿಬ್ಬಂದಿ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕಿದ್ರು. ಅವ್ರು ಬಂದಾಗ ಅವ್ರು ಹೇಳಿದ್ರು, ಸರ್ ನಮ್ದಲ್ಲ ಇದು ಚರಂಡಿ ಅವ್ರ ಕೆಲಸ ಅಂತ ಹೇಳ್ಬಿಟ್ಟು ದಿಸಾ ಇದೇ ಗೋಳಾಗ್ತಾ ಇದೆ ಮಳೆ ಬಂದಾಗೆಲ್ಲ. ಆಮೇಲೆ ನಾವು ಯಾರ ಮೇಲೂ ಆರೋಪ ಮಾಡ್ತಿಲ್ಲ, ಬಂದು ಕ್ಲೀನ್ ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ ಅವ್ರಿಗೆ. ವಿನಯ್ ಸರಿಗೆ ಫೋನ್ ಮಾಡಿದ್ದೀನಿ, ಆಮೇಲೆ ಇನ್ನೊಬ್ಬರು ಕಮಿಷನರಿಗೆ ಫೋನ್ ಮಾಡಿದ್ದೀನಿ. ಮೊನ್ನೆ ನೈಟು ವಿಡಿಯೋ ಸಮೇತ ಹಾಕಿದ್ದೀನಿ ಅವ್ರ ಹತ್ರ. ಆದರೂ ಅವರು ಏನು ಅದಕ್ಕೆ ಆಕ್ಷನ್ ತೊಗೊತಿಲ್ಲ. ಇವಾಗ ತುಂಬಿಟ್ಟಿದೆ ಮನೆ ಒಳಗಡೆ. ಅಲ್ಲೇ 2 ಸಲ ನೀರು ತುಂಬಿದೆ. ಇವಾಗ ನಮಗೆ ಗುಡಿಸಿ ಸಾಕಾಗಿದೆ. ಇದಕ್ಕೇನು ಪರಿಹಾರ ಮಾಡ್ತೀರಾ ಅಂತ ಅವರೇ ತಿಳ್ಕೊಂಡು ಪರಿಹಾರ ಮಾಡಿಕೊಡ್ಬೇಕು. ಸೊ ಇದು ಬಂದು ಇದು ಫಸ್ಟ್ ಟೈಮ್ ಅಲ್ಲ. ಇದು ಆಲ್ರೆಡಿ ಭಾಳ ದಿನದಿಂದ ಯಾವಾಗ ಮಳೆ ಬರುತ್ತೆ ಅವಾಗ ಇದು ಪ್ರಾಬ್ಲಮ್ ಬಂದಿದೆ ನಮಗೆ. ಸೊ ಎವ್ರಿ ಟೈಮು ನಾವು ಫೇಸ್ ಮಾಡ್ತಾಯಿದ್ದೀವಿ ಚಾಲೆಂಜಸ್ಸು.
ಇದು ನೋಡಿ ಎಲ್ಲ ಇದು ಡ್ರೈನೇಜ್ದು ಎಲ್ಲ ನೀರು ಬಂದು ಇಲ್ಲಿ ನಿಂತ್ಕೊಳ್ತಾ ಇದೆ. ಮಕ್ಕಳಿಗೆ ಎಲ್ಲ ಇದು ಒಂಥರ ಏನೋ ನಮ್ಮ ಆರೋಗ್ಯಕ್ಕೆಲ್ಲ ಇದು ಅಲ್ವಾ. ಸೊ ಏನು ನಮ್ಮ ತುಮಕೂರು ಮುನ್ಸಿಪಾಲ್ದು ಏನು ಅವರು ಇನ್ನೂ ಟೇಕ್ ಕೇರ್ ತೊಗೊಳ್ತಾ ಇಲ್ಲ. ನಾವು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀವಿ, ನಾವು ಏನು ಇಲ್ಲಿ ಇಂಪ್ರೂವ್ಮೆಂಟೇ ಇಲ್ಲ. ಯಾವಾಗಲೂ ಅಷ್ಟೇ ನೋಡಿ, ಇವಾಗ ಅದು ರೋಡಿಂದ ಬರ್ತಾ ಇರೋದು ಎಲ್ಲ ನೀರು ಇಲ್ಲಿ ಬರ್ತಾ ಇದೆ. ಆಮೇಲೆ ಹಿಂದೆ ಹೊಲ ಗದ್ದೆ ಇದೆ, ಅಲ್ಲಿಂದ ನೀರು ಬಂದು ಇಲ್ಲಿ ನಿಂತ್ಕೊಳ್ತಾ ಇದೆ. ಸೊ ನಮಗೇನು ಇಲ್ಲಿ ಇದು ಆಲ್ಮೋಸ್ಟ್ ಒಂದು 10 ಇಯರ್ಸಿಂದನೂ ಹಿಂಗೆ ಇದೆ. ಅದು ರೋಡ್ ಕಟ್ಟಿದ್ಮೇಲೂ ಈ ಥರನೇ ಪ್ರಾಬ್ಲಮ್ಮು. ಏನು ಇವ್ರು ಆಕ್ಷನ್ ಮಳೆ ಬಂದಾಗ ಏನು ಇದೇ ಪ್ರಾಬ್ಲಮ್ ಆಲ್ವೇಸು. ಏನು ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ ಅವರು. ಇದು ನೋಡೋಣ ಅವರು ಏನು ತೊಗೊಳ್ತಾ ಅಂದರೆ ನಾವು ಏನಕ್ಕೆ ಅವ್ರಿಗೆ ಇದು ಮಾಡಿಸ್ಬೇಕು? ಓಟ್ ಹಾಕಿ ಏನು ಪ್ರಯೋಜನ ಹೇಳಿ? ನಾವು ಹಿಂದೆ ಅಲ್ಲಿ ಓಟಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ನಿಂತ್ಕೊಂಡು ಮಳೆಯಲ್ಲಿ ನಿಂತ್ಕೊಂಡು ಓಟ್ ಹಾಕ್ತೀವಿ. ಇದನ್ನು ಅವ್ರು ಕೊಡೋದು ರಿಸಲ್ಟು. ಎಲ್ಲ ಅವ್ರವ್ರು ನೋಡ್ಕೊಳ್ತಾವ್ರೆ. ಅವ್ರು ಜಸ್ಟ್ ಗೆಲ್ಲೋ ತಗೋಣ ಅಷ್ಟೇ. ಇವಾಗ ಇಲ್ಲಿಂದಾಗ ಯಾರೂ ಬಂದಿಲ್ಲ, ಕೌನ್ಸಿಲರ್ ಇರಲಿ ಯಾರೋ ಇರಲಿ ಬಂದು ಇಲ್ಲಿ ಏನೂ ನೋಡಿಲ್ಲ. ಪ್ರಾಬ್ಲಮ್ ಏನಿದೆ, ಇಷ್ಟೊಂದು ಟೈಮ್ಸಲ್ಲಿ ಈ ಥರ ಆಗ್ತಿದೆ, ಏನು ತೊಗೊಳ್ತಾ ಇಲ್ಲ ಪ್ರಾಬ್ಲಮ್ ಇದು. ಒಟ್ನಲ್ಲಿ ಮಳೆಗಾಲ ಶುರುವಾಯಿತು ಅಂದ್ರೆ ಸದಾಶಿವನಗರ ನಿವಾಸಿಗಳಿಗೆ ನಿತ್ಯ ನರಕ ದರ್ಶನದಂತಹ ಜೀವನ ಇದ್ದು, ಇಲ್ಲಿನ ಈ ದುಸ್ಥಿತಿಗೆ ಅವೈಜ್ಞಾನಿಕ ಚರಂಡಿ ನಿರ್ಮಾಣವೇ ಕಾರಣ ಎಂದು ಆರೋಪ ಕೇಳಿಬಂದಿದೆ. ಇನ್ನಾದರೂ ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಿವಾಸಿಗಳ ಸಂಕಷ್ಟದಿಂದ ದೂರ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.